ವೈಕುಂಠ ಏಕಾದಶಿಯ ಹಿಂದಿನ ದಿನಾನೇ ದೇವ್ರ ಸಾಮಾನೆಲ್ಲ ತೊಳೆದು ಅದಕ್ಕೆಲ್ಲ ನಾಮ ಕುಂಕುಮ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ. ಬೆಳಿಗ್ಗೆ ತಿಂಡಿಗೋಸ್ಕರ ವೆಜಿಟೇಬಲ್ ಪಲಾವ್ ಮಾಡಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ನಾನು ಸ್ನಾನ ಮಾಡಿ ರೆಡಿಯಾಗಿ ದೇವ್ರ ಪೂಜೆಗೆ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಹೊಸ್ತಲಿಗೆಲ್ಲ ಕುಂಕುಮ ಹಾಕಿ ದೇವ್ರಿಗೆಲ್ಲ ಹೂವು ಹಾಕಿ ಪೂಜೆ ಮಾಡ್ತಾಯಿದ್ವಿ. ವೈಕುಂಠ ಏಕಾದಶಿಗೆ ಅಂತ ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬ ರಶ್ ಇತ್ತು ಅಂತ ನಾನು ನಮ್ಮ ಮನೆಯವರು ಲೈನಲ್ಲಿ ನಿಂತ್ಕೊಂಡಿದ್ದೀವಿ. ನೋಡಿ, ಇದು ವೆಂಕಟೇಶ್ವರ, ಪದ್ಮಾವತಿ, ಲಕ್ಷ್ಮಿ ಮತ್ತು ಇದು ಗುಹೆ ಒಳಗಡೆ ಇರೋದು. ಇದು ವರ್ಷಕ್ಕೊಂದು ಸಲ ಮಾತ್ರ ತೆಗೆಯೋದು. ಇದು ವೈಕುಂಠ ಏಕಾದಶಿಯಲ್ಲಿ ಮಾತ್ರ ಓಪನ್ ಮಾಡಿರ್ತಾರೆ. ಮತ್ತು ಇದು ವೈಕುಂಠ ಏಕಾದಶಿಗೆ ಅಂತಲೇ ವಿಗ್ರಹಗಳನ್ನು ಕುಣಿಸಿರೋದು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಮತ್ತು ಇದು ಹೊರಗಡೆ ತೇರು ಎಳೆಯೋದಕ್ಕೆ ಅಂತ ರೆಡಿ ಮಾಡಿಟ್ಟಿದ್ದಾರೆ. ಹಾಗೆ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ಇಸ್ಕೊಂಡು ಮುಂದೆ ಬಂದು ಹಾಗೆ ನಮಗೆ ಅಲ್ಲೊಂದು ಭಗವದ್ಗೀತೆ ಬುಕ್ನ ಫ್ರೀಯಾಗಿ ಕೊಡ್ತಾಯಿದ್ರು. ನನಗೊಂದು ಕೊಟ್ಟರು. ನನಗೆ ತುಂಬ ಖುಷಿಯಾಯಿತು. ಬುಕ್ ಇಸ್ಕೊಂಡು ಪ್ರಸಾದ ತಿಂದ್ಕೊಂಡು ಮನೆಗೆ ಬಂದ್ವಿ.